ಬ್ರೆಸ್ಟ್ ಮಿಲ್ಕ್‌ನ ಎಕ್ಸ್‌ಪ್ರೆಸ್ ಮಾಡಿ ಎಷ್ಟು ದಿನ ಆಚೆ ಇಡಬಹುದು? ಅಥವಾ ಎಷ್ಟು ದಿನ ಅಂದ್ರೆ ಎಷ್ಟು ಹೊತ್ತಲ್ಲಿ ಮಕ್ಳಿಗೆ ಕೊಡ್ಬೇಕು? ಹಾಗೇನೆ ಕೊಡ್ಬೋದಾ? ಇದೆಲ್ಲ ಪ್ರಶ್ನೆ ತುಂಬಾ ಅಮ್ಮಂದಿರಿಗೆ ಕಾಡ್ತಾ ಇರತ್ತೆ. ಫ್ರಿಡ್ಜಲ್ಲಿ ಇರುವಂತಹ ಹಾಲ್ನ ಹಾಗೆ ಮಗುಗೆ ಕೊಟ್ಬಿಡ್ಬೇಕಾ? 6 ಮಂತ್ಸ್ ವರ್ಗೂನು ನೀವು ಅದನ್ನ ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ ಅಲ್ಲ? ಮಕ್ಕಳೆಲ್ಲ ಆರಾಮಾಗಿದ್ದಾರೆ ಅಲ್ಲ? ಮಕ್ಕಳು ಆರೋಗ್ಯವಾಗಿದ್ದಾರೆ, ಮಕ್ಕಳು ಆರಾಮಾಗಿ ಸೂಪರ್ ಆಕ್ಟಿವ್ ಆಗಿದ್ದಾರೆ ಅಂತಂದ್ರೆ ಅಮ್ಮಂದಿರು ಸೂಪರ್ ಆಕ್ಟಿವ್. ಇವತ್ತಿನ ವ್ಲಾಗ್‌ನ ನಾನು ಬೆಳಗ್ಗೆಯಿಂದಾನೇ ಶುರು ಮಾಡ್ತಿದ್ದೀನಿ. ಇದು ವ್ಲಾಗ್ ತುಂಬಾ ಹಿಂದಿನ ವ್ಲಾಗು. ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವರ್ಣಪ್ರಾಶನ ಆಯ್ತಲ್ಲ ಸೆಪ್ಟೆಂಬರ್ 17 ಅವತ್ತು ಈ ಒಂದು ವಿಡಿಯೋನ ಶಾರ್ಟ್ ಮಾಡ್ಕೊಂಡಿದ್ದೆ. ಸ್ವರ್ಣಪ್ರಾಶನನ ಮನೆಗೆ ತರಿಸಿ ಹಾಕ್ತಾ ಇದ್ದೀನಿ. ಇಟ್ಸ್ ರಿಯಲಿ ಸೇಫ್. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬನ್ನಿ ಮಾಮಿ ಕೈ ಮುಗಿ ನಮಸ್ತೆ ಮಾಡಿ. ಕಾಪಾಡಪ್ಪ, ಎಲ್ಲ ಒಳ್ಳೇದು ಮಾಡಪ್ಪ. ಜೋರಾಗ ಮಾಡಬೇಕು. ಹೆಂಗಿದೆ? ಸ್ವರ್ಣಪ್ರಾಶನನ ಮನೆಗೆ ತರಿಸಿ ಹಾಕ್ತಿರೋದ್ರಿಂದ ತುಂಬ ಟೈಮ್ ಸೇವ್ ಆಗುತ್ತೆ. ಟ್ರಾವೆಲಿಂಗ್ ಎಲ್ಲ ಮುಂಚೆ ತುಂಬ ಬೇಗ ಹೊರಡಬೇಕಿತ್ತು ಮನೆಯಿಂದ. ಯಾಕಂತಂದರೆ ಬ್ರೇಕ್‌ಫಾಸ್ಟ್‌ಗಿಂತ ಮುಂಚೆ ಸ್ವರ್ಣಪ್ರಾಶನ ಹಾಕ್ಸಿದ್ರೆ ತುಂಬ ಬೆನಿಫಿಟ್ ಇದೆ. ಅದನ್ನೇ ಇವಾಗ್ಲೂ ಸಹ ಫಾಲೋ ಮಾಡ್ತಾ ಇದ್ದೀನಿ ನಾನು. ಊಟ ಎಲ್ಲ ಆದಮೇಲೆ ಲಿಟಲೆ ಮತ್ತು ಅದಿತಿ ಇಬ್ಬರು ಆರಾಮಾಗಿ ನಿದ್ದೆ ಮಾಡ್ತಿದ್ರು. ಲಿಟಲೆ ಇವಾಗ ನ್ಯಾಪ್‌ನ ಸ್ವಲ್ಪ ಲಾಂಗ್ ಡ್ಯೂರೇಷನಲ್ಲಿ ತಗೊಳ್ತಾರೆ ಆ್ಯಂಡ್ ಅವರ ವೇಕಪ್ ವಿಂಡೋ ಸಹ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಈವ್ನಿಂಗ್ ಸ್ನ್ಯಾಕ್‌ಗೆ ನಾನು ಸೀಬೆಹಣ್ಣನ್ನ ಕಟ್ ಮಾಡ್ಕೊಂಡಿದ್ದೆ. ನನಗೆ ಕಾಯಿ ಸೀಬೆಹಣ್ಣು ತುಂಬ ಇಷ್ಟ ಆಗುತ್ತೆ. ಬಟ್ ತಂದಿಟ್ಟಿದ್ದು ಹಣ್ಣಾಗೋಗ್ಬಿಟ್ಟಿತ್ತು. ಅದಕ್ಕೇನೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟ್‌ನ ಹಾಕ್ಕೊಂಡು ತಿಂತಾ ಇದ್ದೀನಿ. ಮಕ್ಳಿಗೂ ಇದು ತುಂಬ ಒಳ್ಳೆಯದು. ಅದಿತಿಗೆ ಈ ರೀತಿ ಖಾರ ಸ್ವಲ್ಪ ಇಷ್ಟ ಆಗುತ್ತೆ. 1 ಪೀಸ್ ತಿಂತಾರೆ. ಸೊ ಅವ್ರಿಗೂ 1 ಪೀಸ್ ಇಟ್ಬಿಟ್ಟು ನಾನು ಸ್ನ್ಯಾಕ್‌ನ ತಿಂತಾ ಇದ್ದೀನಿ. ತುಂಬ ಒಳ್ಳೆಯದು ಸೀಬೆಹಣ್ಣು. ವೈಟಮಿನ್ ಸಿ ಆ್ಯಂಡ್ ತುಂಬ ಒಂದು ಆ್ಯಪಲಲ್ಲಿ ಇರುವಂತಹ ರಿಚ್ ಇನ್ ಒಂದು ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಅದರಲ್ಲೂ ಸಹ ಸೇಮೇನೆ ಇರುತ್ತೆ. ತುಂಬ ಒಳ್ಳೆಯದು. ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಇದನ್ನ ಕನ್ಸ್ಯೂಮ್ ಮಾಡ್ಬೋದು. ತುಂಬಾ ಒಳ್ಳೆಯದು. ಬ್ರೆಸ್ಟ್ ಫೀಡಿಂಗ್‌ಗೂನು ಸಹ ಹೆಲ್ಪ್ ಆಗುತ್ತೆ. ನಾನು ಈ ಒಂದು ಸೀಬೆ ಹಣ್ಣನ್ನ ತಿಂದು, ಗ್ವಾವಾನ ತಿಂದು ನೆಕ್ಸ್ಟ್ ನಾನು ಬ್ರೆಸ್ಟ್ ಮಿಲ್ಕ್‌ನ ಎಕ್ಸ್‌ಪ್ರೆಸ್ ಮಾಡ್ತಾ ಇದ್ದೀನಿ. ಲಿಟಲ್ ಎಗ್ಗೇನೆ ಒಂದ್ಸಲ ಫೀಡ್ ಮಾಡಿಸಿ ಅದಾದ್ಮೇಲೆ ಎಕ್ಸ್‌ಪ್ರೆಸ್ ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ಸ್ವಲ್ಪ ಸ್ಟಾಪ್ ಸಹ ಮಾಡಿದ್ದೆ ನಾನು ಬ್ರೆಸ್ಟ್ ಮಿಲ್ಕ್‌ನ ಡೊನೇಷನ್ ಮಾಡೋದು ಅಂತಂದ್ರೆ ಎಕ್ಸ್‌ಪ್ರೆಸ್ ಮಾಡಿ ನಾನು ಸ್ಟೋರ್ ಮಾಡೋದು. ಯಾಕಂತಂದ್ರೆ ಐ ಹ್ಯಾವ್ ಗಾಟ್ ಮೈ ಸೆಕೆಂಡ್ ಪೀರಿಯಡ್ ಅಂತಂದ್ರೆ ಡೆಲಿವರಿ ಆದ್ಮೇಲೆ ಫಸ್ಟ್ ಟೈಮ್ ಪೀರಿಯಡ್ ನಂಗೆ ಲಾಸ್ಟ್ ಮಂತ್ ಬಂದಿತ್ತು. ಅಗೇನ್ ಸೇಮ್ ಡೇಟ್‌ಗೆ ನಂಗೆ ಸೆಕೆಂಡ್ ಟೈಮ್ ಪೀರಿಯಡ್ ಸಹ ಆಯ್ತು. ಅದಕ್ಕೋಸ್ಕರನೇ ತುಂಬ ದಿನದಿಂದ ನಾನು ಏನನ್ನು ಶೇರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ವ್ಲಾಗ್ಸ್ ಆಗಿರ್ಬೋದು, ವೀಡಿಯೋಸ್‌ನ ತುಂಬ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಆ ಟೈಮಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ. ನಾನೇನು ಯೋಚನೆ ಮಾಡ್ತೀನಿ ಗೊತ್ತಾ? ನಾನ್ ಆರಾಮಾಗಿದ್ರೆ ಮಾತ್ರ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಯಾವುದೇ ಕೆಲ್ಸನೂ ನಾನು ಸ್ಟ್ರೆಸ್ ತಗೊಂಡೆಲ್ಲ ಮಾಡಲ್ಲ. ಆ ಸ್ಟ್ರೆಸ್ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಆರಾಮ್ ಇರೋದಿಲ್ಲ. ಈ ಟೈಮಲ್ಲಂತೂ ಮೂಡ್ ಸ್ವಿಂಗ್ಸು ಆ್ಯಂಡ್ ಆಬ್ವಿಯಸ್ಲಿ ಆಫ್ಟರ್ ಡೆಲಿವರಿ ನಮಗೆ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದಾಗ ತುಂಬ ಡಿಫ್ರೆಂಟ್ ಆಗುತ್ತೆ ನಮ್ಮ ಬಾಡೀಸು. ಮುಂಚೆ ಥರ ಯಾವುದೂನು ಇರೋದಿಲ್ಲ. ಸೊ ಅದೇ ರೀತಿ ನನಗೂ ಆಗ್ತಾ ಇತ್ತು. ತುಂಬ ಒಂಥರ ಹಿಂಸೆ ಆಗ್ತಿತ್ತು. ಯಾವುದು ಬೇಡ ಅಂತ ಅನಿಸಿತ್ತು. ಐ ವಾಸ್ ರಿಯಲಿ ಒಂಥರ ಲೋ ಆಗ್ತಿದ್ದೆ. ಒಂದೊಂದು ದಿನ ಖುಷಿ ಇರ್ತಿತ್ತು. ಮೂಡ್ ಸ್ವಿಂಗ್ಸ್ ಅಂತೆ ಆ್ಯಂಡ್ ಒಂಥರ ಕ್ರೇವಿಂಗ್ಸ್ ಅದೆಲ್ಲ ಶುರು ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ದಿನ ಇದೆಲ್ಲ ಇರೋದ್ರಿಂದ ಹಾರ್ಮೋನಲ್ ಚೇಂಜಸ್ ಎಲ್ಲ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಬ್ರೆಸ್ಟ್ ಮಿಲ್ಕ್ ಡೊನೇಷನ್‌ನ ಸ್ಟಾಪ್ ಮಾಡಿದ್ದೆ. ಇವಾಗೆಲ್ಲ ಆಲ್ಮೋಸ್ಟ್ ಸರಿ ಆಗ್ತಿದೆ. ಅದಕ್ಕೋಸ್ಕರ ನಾನು ಅಗೇನ್ ಐ ಆಮ್ ಸ್ಟಾರ್ಟಿಂಗ್. ಇವತ್ತು ನಾನು ಏನನ್ನ ಶೇರ್ ಮಾಡ್ತೀನಿ ಅಂತಂದ್ರೆ ಯಾಕೆ ಸ್ಟೆರಿಲೈಸ್ ಮಾಡಬೇಕು, ಹೇಗೆ ಸ್ಟೆರಿಲೈಸ್ ಮಾಡಬೇಕು ಅಂತ ನಿಮಗೆ ಶೇರ್ ಮಾಡ್ತೀನಿ. ಇದು ಬೇಜಾರ್ ವಿಚಾರನೋ ಅಥವಾ ಖುಷಿ ವಿಚಾರನೋ ಗೊತ್ತಿಲ್ಲ, ಕಾಕತಾಳೀಯನೋ ಗೊತ್ತಿಲ್ಲ. ಈ ವಿಡಿಯೋನ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ನನ್ನ ವೆರಿ ರೀಸೆಂಟ್ ಮೊನ್ನೆ ಒಂದು ಕನ್ಸಲ್ಟೇಷನ್‌ನ ತಗೊಂಡ್ರು. ಅವರು ಕನ್ಸಲ್ಟೇಷನ್ ತಗೊಂಡಾಗ ನಂಗೆ ತುಂಬ ಬೇಜಾರಾಯಿತು. ಅವರ ಆ ಅಮ್ಮ ಆ ಅಮ್ಮನ ಮದರ್ ಶೇರ್ ಮಾಡ್ಕೊಂಡಾಗ ಅವರ ಎಕ್ಸ್‌ಪೀರಿಯನ್ಸ್‌ನ ಅವ್ರು ಏನು ಹೇಳಿದ್ರು ಗೊತ್ತಾ? ಎಷ್ಟು ಒಳ್ಳೆ ಮನಸ್ಸಿಂದ ಹೇಳಿದ್ರು ಗೊತ್ತಾ? ಅವ್ರು ಮಾಡಿರುವಂತಹ ತಪ್ಪು ಬ್ರೆಸ್ಟ್ ಮಿಲ್ಕ್ ಎಕ್ಸ್‌ಪ್ರೆಸ್ ಮಾಡಿ ಅವ್ರ ಮಗುಗೆ ಕೊಡ್ತಿದ್ರಂತೆ. ಅವ್ರು ಮಾಡಿರುವಂತಹ ತಪ್ಪಿಂದ ಆ ಮಗುಗೆ ಇಷ್ಟೆಲ್ಲ ತೊಂದರೆ ಆಗಿದೆ ಮೇಡಮ್. ನನ್ನ ಮಗುಗೆ ಆಗಿರುವಂತಹ ತೊಂದರೆ ಯಾರಿಗೂ ಆಗಬಾರ್ದು. ದಯವಿಟ್ಟು ನೀವು ನನ್ನ ಸ್ಟೋರಿನ ನಿಮ್ಮ ವಿಡಿಯೋಸಲ್ಲಿ ಹೇಳಿ, ನಾನು ಮಾಡಿರುವಂತಹ ತಪ್ಪು ಯಾವ ಮಕ್ಳಿಗೂ
ಮಗುನು ಆಗ್ಬಾರ್ದು. ಅಂದ್ರೆ ತಪ್ಪು ಮಾಡಬಾರ್ದು ಯಾವ ಅಮ್ಮಂದಿರು, ಆ ತಪ್ಪಿಂದ ನನ್ನ ಮಗು ಫೇಸ್ ಮಾಡ್ತಿರುವಂತಹ ಪ್ರಾಬ್ಲಮ್‌ನ ಯಾವ ಮಗುನು ಫೇಸ್ ಮಾಡಬಾರ್ದು ಅಂತ ಹೇಳಿದಾಗ ನಂಗೆ ಅಯ್ಯೋ ಪಾಪ! ಅಂದ್ರೆ ಎಷ್ಟು ಯೋಚನೆ ಮಾಡ್ತಾರಲ್ವಾ ಬೇರೆಯವ್ರಿಗೋಸ್ಕರ, ಬೇರೆಯವ್ರ ಮಕ್ಳಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅವ್ರು ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ ಅಂತ ನನ್ಗನ್ನಿಸ್ತು. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆ ತಾಯಿ ಏನು ತಪ್ಪು ಮಾಡಿದ್ರು, ಬ್ರೆಸ್ಟ್ ಮಿಲ್ಕ್ ಎಕ್ಸ್‌ಪ್ರೆಸ್ ಮಾಡುವಂಥ ವಿಷಯದಲ್ಲಿ ಏನನ್ನ ಗಮನ ವಹಿಸಿರ್ಲಿಲ್ಲ, ಆ ಗಮನ ವಹಿಸಿಲ್ದೇ ಇರೋದಕ್ಕೆ ಆ ಮಗುಗೆ ಏನು ತೊಂದರೆ ಆಯ್ತು ಅಂತ ಶೇರ್ ಮಾಡ್ಕೊಳ್ತೀನಿ. ನೋಡಿ ಒಂದ್ಸಲ ಎಕ್ಸ್‌ಪ್ರೆಸ್ ಮಾಡಿದಾಗ ಇಷ್ಟು ಬರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಒಂದು 120 ಎಂಎಲ್ ಏನೋ ಬಂದಿದೆ. ಇದನ್ನ ಈ ರೀತಿ ಪ್ಯಾಕೆಟ್ಸ್‌ಗೆ ಹಾಕ್ಬಿಟ್ಟು ನಾನು ಫ್ರೀಜರಲ್ಲಿ ಸ್ಟೋರ್ ಮಾಡ್ಬಿಡ್ತೀನಿ. ಬ್ರೆಸ್ಟ್ ಮಿಲ್ಕ್ ನಾವು ಎಕ್ಸ್‌ಪ್ರೆಸ್ ಮಾಡಿ ಮಗುಗೆ ಕೊಡ್ತಿದ್ದೀವಿ ಅಂತಂದ್ರೆ ಬಾಟಲ್ಸ್‌ನ ನಾವು ಸ್ಟೆರಿಲೈಸ್ ಮಾಡಲೇಬೇಕು. ಪ್ರತಿದಿನ ಸ್ಟೆರಿಲೈಸ್ ಮಾಡಬೇಕು. ನಾನು ಯಾವ ರೀತಿ ಸ್ಟೆರಿಲೈಸ್ ಮಾಡ್ತೀನಿ ಅಂತಂದ್ರೆ ಎವ್ರಿ ಡೇ 2 ಟೈಮ್ಸ್ ನಾನು ಸ್ಟೆರಿಲೈಸ್ ಮಾಡ್ತೀನಿ. ಆ್ಯಂಡ್ ನಾನಿವಾಗ ಬ್ರೆಸ್ಟ್ ಮಿಲ್ಕ್ ಡೊನೇಷನ್ ಮಾಡ್ತಿರೋದ್ರಿಂದ ತುಂಬ ಸ್ಟ್ರೆಸ್ ತಗೊಂಡು ಸಹ ಎಕ್ಸ್‌ಪ್ರೆಸ್ ಮಾಡೋದಿಲ್ಲ. ಯಾಕಂತಂದ್ರೆ ಲಿಟಲ್ ಎಗುನು ಫೀಡ್ ಮಾಡಿಸ್ಬೇಕಾಗಿರೋದ್ರಿಂದ ಎಷ್ಟು ಎಕ್ಸ್ಟ್ರಾ ಬರುತ್ತೋ ನನಗೆ ನಾನು ಅದನ್ನ ಎಕ್ಸ್‌ಪ್ರೆಸ್ ಮಾಡಿ ಸ್ಟೋರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು ಬ್ರೆಸ್ಟ್ ಮಿಲ್ಕ್ ನಾವು ಮಕ್ಕಳಿಗೆ ಫೀಡ್ ಮಾಡಿಸೋದ್ರಿಂದ ನಮ್ಮ ಕ್ಯಾಲರೀಸ್ ಸಹ ಬರ್ನ್ ಆಗುತ್ತೆ. ಆ್ಯಂಡ್ ನನಗೆ ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದ್ರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ಈ ಕೆಲಸ ಬ್ರೆಸ್ಟ್ ಮಿಲ್ಕ್‌ನ ಡೊನೇಷನ್ ಮಾಡೋದು. ಅದಕ್ಕೋಸ್ಕರ ಲಿಟಲೇ ಸ್ವಲ್ಪ ಕುಡಿದು ಅಂದ್ರೆ ಬಿಟ್ಟಿರ್ತಾರಲ್ಲ ಸೊ ಅದನ್ನ ನಾನು ಕೊಡ್ತಿದ್ದೀನಿ. ಹಾಗಂತ ವೇಸ್ಟ್ ಆಗ್ತಿದೆ ಅಂತ ಕೊಡ್ತಿಲ್ಲ. ಒಳ್ಳೆ ಮನಸ್ಸಿಂದನೇ ನಾನು ಬೇರೆ ಮಕ್ಳಿಗೂನು ಸಹ ಡೊನೇಟ್ ಮಾಡ್ತಾ ಇದ್ದೀನಿ. 2 ಸಲ ನಾನು ಈ ಒಂದು ಬಾಟಲ್ಸ್‌ನ ಕಂಪ್ಲೀಟ್ ಎಲ್ಲ ಪಾರ್ಟ್ಸ್‌ನು ಸಹ ಬಿಚ್ಬಿಟ್ಟು ಈ ರೀತಿ ಸ್ಟೆರಿಲೈಸ್ ಮಾಡ್ತೀನಿ. ಅಂತಂದ್ರೆ ಬಾಯ್ಲಿಂಗ್ ವಾಟರ್‌ಗೆ ನಾನು ಹಾಕ್ಬಿಟ್ಟು ಚೆನ್ನಾಗಿ ಒಂದು 5ರಿಂದ 7 ನಿಮಿಷದಷ್ಟು ಬಾಯ್ಲ್ ಮಾಡ್ತೀನಿ. ಅಂದ್ರೆ ಕುದಿಯುವಂತಹ ನೀರಿಗೆ ಡೈರೆಕ್ಟಾಗಿ ಹಾಕೋದಿಲ್ಲ. ಅಂದ್ರೆ ಬೆಚ್ಚಗಿನ ನೀರಿಗೆ ಹಾಕಿ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ರೀತಿ ಸ್ಟೆರಿಲೈಸ್ ಮಾಡಲೇಬೇಕಾಗತ್ತೆ. ನಂಗೆ ತುಂಬಾ ಬೇಜಾರು ಏನಾಯ್ತು ಲಾಸ್ಟ್ ಕನ್ಸಲ್ಟೇಷನ್ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಅವರು ಶೇರ್ ಮಾಡ್ಕೊಂಡಿದ್ದಂತಹ ಮಾಹಿತಿ ನಾನು ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದು ನೆಕ್ಸ್ಟ್ ಇದೇ ವ್ಲಾಗ್‌ನ ಹಾಕಬೇಕು ಅಂತ ಅನ್ಕೊಂಡಿದ್ದು ಕಾಕತಾಳೀಯ ಅಂತ ಅನ್ಸುತ್ತೆ ಗೊತ್ತಿಲ್ಲ. ಯೂನಿವರ್ಸ್ ಏನೋ ಹೇಳ್ತಿತ್ತು ಅನ್ಸುತ್ತೆ ಜಸ್ಟ್ ವೆಯ್ಟ್ ಮಾಡು ನೀನು ಈ ವಿಡಿಯೋಸ್‌ನ ಹಾಕಿದ್ಮೇಲೆ ನೆಕ್ಸ್ಟ್ ಕಮಿಂಗ್ ವಿಡಿಯೋ ಅದೇ ಹಾಕಿದ್ರೆ ಜನಗಳಿಗೆ ರೀಚ್ ಆಗುತ್ತೆ ಅಂತ ಏನೋ ಹೇಳ್ತಿತ್ತು ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ತುಂಬಾ ದಿನ ಆಗಿತ್ತು ನಾನು ವ್ಲಾಗ್‌ನ ಶೇರ್ ಮಾಡಿ. ದಿನಕ್ಕೆ 2 ಸಲ ಸ್ಟೆರಿಲೈಸ್ ಮಾಡ್ತೀನಿ. ಒಂದು ಅದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಎಕ್ಸ್‌ಪ್ರೆಸ್ ಮಾಡೋದಕ್ಕಿಂತ ಮುಂಚೆ. ಅದಾದ್ಮೇಲೆ ಎಕ್ಸ್‌ಪ್ರೆಸ್ ಎಲ್ಲ ಮಾಡಿ ನಾನು ಸ್ಟೆರಿಲೈಸ್ ಮಾಡಿನೇ ಡ್ರೈ ಮಾಡೋದಕ್ಕೆ ಇಟ್ಬಿಡ್ತೀನಿ. ನೆಕ್ಸ್ಟ್ ಡೇನೂ ಸಹ ಸ್ಟೆರಿಲೈಸ್ ಮಾಡಿನೇ ನಾನು ಯೂಸ್ ಮಾಡೋದು. ಇದರಿಂದ ತುಂಬಾ ಮಕ್ಕಳಿಗೆ ತೊಂದರೆ ಆಗಿದೆ. ಆಗಿರುವಂತಹ ಪೇರೆಂಟ್ಸ್ ಶೇರ್ ಮಾಡ್ಕೊಂಡಿರೋದನ್ನ ಕಮಿಂಗ್ ಡೇಸಲ್ಲಿ ಹೇಳ್ತೀನಿ ನಾನು ನಿಮಗೆ. ಏನಾಗಿತ್ತು? ಏನು ಪ್ರಾಬ್ಲಮ್ ಆಯ್ತು? ಮಗುಗೇನು ಪ್ರಾಬ್ಲಮ್ ಆಯ್ತು? ಇವಾಗ ಆ ಮಗು ಏನು ಫೇಸ್ ಮಾಡ್ತಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ರೀತಿ ಹೆಲ್ಪ್ ಆಗುತ್ತಾ ನಿಮಗೆ ಅಂತ. ಆ್ಯಂಡ್ ನಂಗೆ ಇನ್ನೊಂದೇನು ತುಂಬ ಖುಷಿಯಾಗಿದ್ದು ಅಂತಂದ್ರೆ, ಅವ್ರೇನೇ ಹೇಳಿದ್ರು ನಂಗೆ ನೀವು ಶೇರ್ ಮಾಡ್ಕೊಳ್ಳಿ ಅಂತ. ಅದು ನಂಗೆ ತುಂಬ ಖುಷಿಯಾಗಿದ್ದು. ಈ ರೀತಿ ಡ್ರೈ ಮಾಡೋದಕ್ಕೆ ಬಿಟ್ಬಿಡ್ತೀನಿ. ಎಲ್ಲ ಪಾರ್ಟು ಯಾವುದನ್ನು ಬಿಡೋದಿಲ್ಲ. ಆ ಒಳಗಡೆ ಲಾಂಜಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲಾನು ಕ್ಲೀನಾಗಿ ತೆಗೆದ್ಬಿಟ್ಟು ಇದನ್ನ ನಾನು ಕ್ಲೀನಾಗಿ ಡ್ರೈ ಮಾಡ್ತೀನಿ. ಇದರಿಂದ ಮಕ್ಕಳಿಗೆ ಏನೂ ತೊಂದರೆ ಆಗೋದಿಲ್ಲ. ಆ್ಯಂಡ್ ಸ್ಟೆರಿಲೈಸ್ ಕೆಲವ್ರು ಮಾಡೋದೇ ಇಲ್ಲ. ಜಸ್ಟ್ ನೀರಲ್ಲಿ ವಾಶ್ ಮಾಡ್ತಾರೆ. ಕೆಲವರು ಸೋಪ್ ಎಲ್ಲ ಹಾಕ್ತಾರೆ. ದಯವಿಟ್ಟು ಸೋಪು, ಡಿಶ್ ವಾಷರು ಅದೆಲ್ಲ ಏನೂ ಹಾಕಕ್ಕೆ ಹೋಗಬೇಡಿ. ಜಸ್ಟ್ ಪ್ಲೇನ್ ವಾಟರಲ್ಲಿ ಕುದ್ದಿರುವಂತಹ ನೀರಿಗೆ ಹಾಕಿ ಇದನ್ನ ನೀವು ಸ್ಟೆರಿಲೈಸ್ ಮಾಡಿದ್ರೆ ಮಕ್ಳಿಗೇನೂ ತೊಂದರೆ ಆಗೋದಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ನಾನಿವತ್ತು ತಲೆಗೆ ಮೊಸರನ್ನ ಹಚ್ತಾ ಇದ್ದೀನಿ. ಮೊಸರಿಗೆ ಒಂದೇ ಒಂದು 3ರಿಂದ 4 ಡ್ರಾಪ್ ಅಷ್ಟು ನಿಂಬೆ ಹಣ್ಣನ್ನ ಹಾಕೊಂಡು ಜಸ್ಟ್ ಈ ರೀತಿ ಶೇಕ್ ಮಾಡ್ಕೊಂಡು ಇದು ಒಂದ್ ಸ್ವಲ್ಪ ತುಂಬಾ ಗಟ್ಟಿಯಾಗತ್ತೆ ಒಂಥರ ಒಡ್ಕೊಂಡಂಗ್ ಆಗತ್ತೆ. ಅದನ್ನ ನಾನು ತಲೆಗೆ ಹಾಕ್ತಾ ಇದ್ದೀನಿ. ವೈಟಮಿನ್ ಸಿ ಇರತ್ತೆ ನಿಂಬೆ ಹಣ್ಣಲ್ಲಿ ಆಂಡ್ ಮೊಸರು ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ಮಾಯಿಶ್ಚರೈಸೇಷನ್‌ನ ನೀಡತ್ತೆ. ಕೂದಲು ಯಾಕೋ ತುಂಬಾ ಫ್ರಿಝಿ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಮಾಯಿಶ್ಚರೈಸೇಷನ್ ಚೆನ್ನಾಗಿ ಸಿಗ್ಲಿ ಅಂತ ಅಂದ್ಬಿಟ್ಟು ಮೊಸರಿಗೆ ಒಂದು 3ರಿಂದ 4 ಡ್ರಾಪ್ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಬಿಟ್ಟು ಹಚ್ತಾ ಇದ್ದೀನಿ. ಇವಾಗಂತೂ ಪ್ರಪಂಚದಲ್ಲಿ ಇಲ್ಲದೆ ಇರೋ ಎಲ್ಲ ಪ್ರಾಬ್ಲಮ್‌ಗಳು ನನ್ಗೇ ಬಂದಿದೆ ಅಂತ ಅನಿಸ್ಬಿಟ್ಟಿದೆ. ಹೇರ್ ಫಾಲ್ ವಿಚಾರದಲ್ಲಿ, ಡ್ಯಾಂಡ್ರಫ್ ಅನ್ಸುತ್ತೆ, ಹೇರ್ ಡ್ರೈ ಅನ್ಸುತ್ತೆ, ಸ್ಕ್ಯಾಲ್ಪ್ ಏನೋ ಹೆಲ್ದಿ ಇಲ್ಲ ಅಂತ ಅನ್ಸುತ್ತೆ. ಕೂದಲು ಉದುರುತಿದೆ ಅಂತಂದಾಗ ಎಲ್ಲ ಯೋಚನೆಗಳು ಬರುತ್ತೆ. ತಲೆ ಅಷ್ಟು ಕೆಡ್ಸ್ಕೊಳಕ್ ಹೋಗಲ್ಲ. ಬಟ್ ಆದ್ರೂ ನನಗೆ ಸ್ಕಿನ್ನು ಮತ್ತೆ ಹೇರ್ ಕೇರ್ ಅಂತಂದ್ರೆ ಒಂಥರ ತುಂಬಾ ತಲೆ ಕೆಡಿಸ್ಕೊಳ್ತೀನಿ. ಒಂದೊಂದ್ಸಲ ಅಳು ಬರಂಗಾಗುತ್ತೆ. ಏನೂ ಮಾಡಕ್ಕಾಗಲ್ಲ. ಇಟ್ಸ್ ಜಸ್ಟ್ ಅ ಫೇಸ್. ನಾವೇನ್ ಮಾಡ್ಬೇಕೋ ಅದನ್ನ ಮಾಡ್ಲೇಬೇಕು. ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಉದುರೋ ಕೂದಲಂತೂ ಬರೋದೇ ಇಲ್ಲ.
ಆ ರೀತಿ ಯೋಚನೆ ಮಾಡಿಕೊಂಡು ಐ ಆಮ್ ಜಸ್ಟ್ ಮೇಕಿಂಗ್ ಎವ್ರಿ ಡೇ ಏನಾದರೂ ತಲೆಗೆ ಹಚ್ಚೋದು ಅಥವಾ ಸ್ಕಿನ್ ಕೇರ್ ಮಾಡ್ತಾನೆ ಇರ್ತೀನಿ. ಇವತ್ತೂ ಸಹ ಸ್ಕಿನ್ಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಮೊಸರನ್ನ ಕಂಪ್ಲೀಟ್ ಫೇಸ್ಗೆಲ್ಲ ಪ್ಯಾಕ್ ರೀತಿ ಹಾಕಿ ಡ್ರೈ ಆಗೋದಕ್ಕೆ ಬಿಟ್ಟು ಅದಾದ್ಮೇಲೆ ಸ್ನಾನ ಮಾಡಿದ್ದು. ತಲೆಗೆ ಈ ರೀತಿ ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಮಾಯಿಶ್ಚರೈಸೇಷನ್ ಸಿಗುತ್ತೆ ನಮ್ಮ ಸ್ಕ್ಯಾಲ್ಪ್ಗೆ ಆ್ಯಂಡ್ ಫ್ರಿಝಿನೆಸ್ ಡ್ರೈನೆಸ್ ಎಲ್ಲ ಏನಿರುತ್ತೆ ಕೂದಲಲ್ಲಿ ಅದನ್ನು ಸಹ ಹೋಗುತ್ತೆ. ಜಸ್ಟ್ ಶಿಗೆಕಾಯಿ ಹಾಕೊಂಡು ಕಂಪ್ಲೀಟ್ ತಲೆಗೆ ಸ್ನಾನ ಮಾಡಿಬಿಟ್ಟೆ. ಈ ವಿಡಿಯೋದಲ್ಲಿ ನನ್ನ ಒಂದು ರೊಟೀನ್ ಸಹ ತೋರಿಸಿದ್ದೀನಿ. ಅದ್ರ ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಒಂದು ಸ್ಟೋರ್ ಮಾಡೋದು, ಅದನ್ನ ಮಕ್ಳಿಗೆ ಯಾವ ರೀತಿ ಕೊಡೋದು ಅದ್ರ ಬಗ್ಗೆನೂ ಸಹ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸ್ವಲ್ಪ ಹೊತ್ತಲ್ಲಿ ನಾನು ಬ್ರೆಸ್ಟ್ ಮಿಲ್ಕ್‌ನ ಎಕ್ಸ್‌ಪ್ರೆಸ್ ಮಾಡಿ ಫ್ರೀಜರಲ್ಲಿ ಇಡ್ಬೇಕು ಇವಾಗ. ಸ್ವಲ್ಪ ಹೊತ್ತಲ್ಲಿ ನಾನು ಎಕ್ಸ್‌ಪ್ರೆಸ್ ಮಾಡಿದ್ದೀನಿ. ಇದನ್ನ ಮಕ್ಳುಗಳಿಗೆ ತುಂಬಾ ಜನಕ್ಕೆ ಪ್ರಶ್ನೆ ಏನು ಅಂತಂದ್ರೆ, ಬ್ರೆಸ್ಟ್ ಮಿಲ್ಕ್‌ನ ಎಕ್ಸ್‌ಪ್ರೆಸ್ ಮಾಡಿ ಎಷ್ಟು ದಿನ ಆಚೆ ಇಡಬಹುದು? ಅಥವಾ ಎಷ್ಟು ದಿನ ಅಂದ್ರೆ ಎಷ್ಟು ಹೊತ್ತಲ್ಲಿ ಮಕ್ಳಿಗೆ ಕೊಡ್ಬೇಕು? ಹಾಗೇನೆ ಕೊಡ್ಬೋದಾ? ಇದೆಲ್ಲ ಪ್ರಶ್ನೆ ತುಂಬಾ ಅಮ್ಮಂದಿರಿಗೆ ಕಾಡ್ತಾ ಇರತ್ತೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಬ್ರೆಸ್ಟ್ ಮಿಲ್ಕ್‌ನ ನಾವು ಎಕ್ಸ್‌ಪ್ರೆಸ್ ಮಾಡಿ ಐದರ್ ಆಫೀಸಿಗೆ ಹೋಗ್ತಿರ್ಬೋದು ಅಥವಾ ಎಲ್ಲೋ ಹೊರಗಡೆ ಹೋಗಿ ಬರ್ಬೇಕು. ನಾವು ಮಗುಗೆ ಬ್ರೆಸ್ಟ್ ಮಿಲ್ಕ್‌ನ ಎಕ್ಸ್‌ಪ್ರೆಸ್ ಮಾಡಿ ಆಚೆ ಇಟ್ಟು ಹೋಗ್ಬೋದಾ ಅಂತಂದ್ರೆ ಹೌದು, ಖಂಡಿತವಾಗ್ಲೂ ನೀವು ಇಟ್ಟು ಹೋಗ್ಬೋದು. ಏನೂ ತೊಂದರೆ ಆಗೋದಿಲ್ಲ. ಬೇಸಿಗೆ ಟೈಮಲ್ಲಿ 4 ಅವರ್ ಅಷ್ಟು ಆಚೆ ಆರಾಮಾಗಿ ನೀವು ಇಡ್ಬೋದು. ಯಾವುದೇ ರೀತಿ ಹಾಳಾಗಲ್ಲ ಹಾಲು. ಅದೇ ಒಂದು ವಿಂಟರ್ ಟೈಮು, ಮಳೆ ಬರ್ತಿರುವಂತಹ ಟೈಮ್ ಅಂತ ಏನಿರುತ್ತೆ, ಆ ವಿಂಟರ್ ಟೈಮಲ್ಲೆಲ್ಲ ನಾವು 6 ಅವರ್ಸ್ ಅಷ್ಟು ನೀವು ಎದೆ ಹಾಲನ್ನ ಆಚೆ ಇಡ್ಬೋದು. ಏನೂ ತೊಂದರೆ ಆಗೋದಿಲ್ಲ. ಈ ಎದೆ ಹಾಲನ್ನ ನೀವು ಅಕಸ್ಮಾತ್ ಎಕ್ಸ್‌ಪ್ರೆಸ್ ಮಾಡಿರ್ತೀರಾ, ಮಗು ಕುಡ್ದಿಲ್ಲ ಅಂತಂದ್ರೆ, ನೀವು ಅದನ್ನ ಒಂದು ಸ್ಟೆರಿಲೈಸ್ಡ್ ಕಂಟೈನರ್ ಅಲ್ಲಿ ಹಾಕಿ ನೀವು ಫ್ರೀಜರ್ ಅಲ್ಲಿ ಇಟ್ಟಿದ್ದೀರಾ ಅಂತಂದ್ರೆ, ಅದನ್ನ 6 ಮಂತ್ಸ್ ವರ್ಗೂನು ನೀವು ಅದನ್ನ ಸ್ಟೋರ್ ಮಾಡಬಹುದು. ಯಾವುದೇ ರೀತಿ ಹಾಳಾಗಲ್ಲ. ನೀವು ಅದನ್ನ ಫ್ರಿಡ್ಜ್ ಅಲ್ಲಿ ಅಂತಂದ್ರೆ ಫ್ರೀಜ್ ಅಲ್ಲ, ಕೆಲವ್ರ ಮನೆಗಳಲ್ಲಿ ಮೇಲ್ಗಡೆ ನಾರ್ಮಲ್ ಫ್ರಿಡ್ಜ್ ಇರುತ್ತೆ ತರಕಾರಿಗಳನ್ನ ಇಡೋದಕ್ಕೆ, ಕೆಳಗಡೆ ಐಸ್ ಕ್ಯೂಬ್ಸ್ ನ ಇಡುವಂತಹ ಒಂದು ಇದಿರುತ್ತೆ. ಕೆಲವ್ರ ಮನೆಗಳಲ್ಲಿ ಮೇಲ್ಗಡೆ ಫ್ರೀಸಿಂಗ್ ಪಾರ್ಟ್ ಇರುತ್ತೆ, ಕೆಳಗಡೆ ಫ್ರಿಡ್ಜ್ ಇರತ್ತೆ, ಅಂದ್ರೆ ಇದಿರತ್ತೆ ನಾರ್ಮಲ್ ತರಕಾರಿ ಸ್ಟೋರ್ ಮಾಡೋದು. ಸೊ ಫ್ರೀಸಿಂಗ್ ಅಲ್ಲಿ ಇಡ್ತಿದ್ದೀರಾ ಅಂತಂದ್ರೆ 6 ಮಂತ್ಸ್ ವರ್ಗೂನು ಟೈಮ್ ಇರುತ್ತೆ. ನೀವೇನಾದ್ರೂ ಫ್ರಿಡ್ಜ್ ಅಲ್ಲಿ ತರಕಾರಿ ಇಡುವಂತಹ ಪ್ಲೇಸ್ ಅಲ್ಲಿ ಇಡ್ತಿದ್ದೀರಾ ಅಂತಂದ್ರೆ ನೀವ್ ಅದನ್ನ 24 ಅವರ್ಸ್ ಆರಾಮಾಗಿ ಇಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಬ್ರೆಸ್ಟ್ ಮಿಲ್ಕ್ ನ ಡೊನೇಷನ್ ಮಾಡ್ತಿದ್ದೀನಿ. ಅದನ್ನ ನಾನು ಇಡೋದು ಫ್ರೀಸಿಂಗ್ ಅಲ್ಲಿ ಇಡ್ತೀನಿ. ಇದು ಎಷ್ಟು ಗಟ್ಟಿಯಾಗಿದೆ ನೋಡಿ. ಸೊ ಹಾಲ್ನ ಹಾಕಿರೋದು ಎಲ್ಲ ಹೀರ್ಕೊಂಡಿದೆ. ಸೊ ಗಟ್ಟಿಯಾಗಿದೆ. ಈ ರೀತಿ ಪ್ಯಾಕೆಟ್ ಆಲ್ರೆಡಿ ನಾನು 4 ಪ್ಯಾಕೆಟ್ಸ್ ನ ಮಾಡಿದ್ದೀನಿ. ದಿಸ್ ಇಸ್ ದ 5th ಒನ್. ಸೊ ಇದನ್ನ ನಾನು ಫ್ರೀಸಿಂಗ್ ಅಲ್ಲಿ ಇಡ್ತಿದ್ದೀನಿ. ಬಿಕಾಸ್ ನಾನು ಇದನ್ನ ನಮ್ಮ ಮನೆಯಲ್ಲೇನೆ 3 ಮಂತ್ಸ್ ವರ್ಗೂನು ಇಟ್ಕೊಂಡು ಕಂಪ್ಲೀಟ್ ಪ್ಯಾಕ್ ಮಾಡಿ ನಾನು ಅವ್ರಿಗೆ ತಗೊಂಡು ಹೋಗಿ ಕೊಡೋದು. ಅದಕ್ಕೋಸ್ಕರ 4 ಮಂತ್ಸ್ ವರ್ಗೂನು ಇದಿರತ್ತೆ. 4 ಮಂತ್ಸ್ ಅಲ್ಲಿ ಕೊಟ್ಟಾಗ ಅವ್ರು ಒಂದು 2 ಮಂತ್ಸ್ ಡ್ಯೂರೇಷನ್ ಅಲ್ಲಿ ಅವರು ಅದನ್ನ ಖಾಲಿ ಮಾಡ್ಕೊಳ್ತಾರೆ. ನೀವು ಮನೆಯಲ್ಲೇ ಬಳಸ್ತಿದ್ದೀರಾ ಅಂತಂದ್ರೆ ತುಂಬಾ ಎಕ್ಸ್‌ಪ್ರೆಸ್ ಮಾಡಿ ನೀವು ಇಡಬಹುದು. ತುಂಬಾ ಅಂದ್ರೆ ತುಂಬಾ ನಿಮ್ಗೆ ಜಾಸ್ತಿ ಮಿಲ್ಕ್ ಇದೆ ಅಂತಂದ್ರೆ ಎಕ್ಸ್‌ಪ್ರೆಸ್ ಮಾಡಿ ನೀವು 6 ಮಂತ್ಸ್ ವರ್ಗೂನು ಇಡ್ಬೋದು ಫ್ರೀಸಿಂಗ್ ಅಲ್ಲಿ. ಇಲ್ಲ ನಾನು ದಿನಾಗ್ಲೂ ಅಂದ್ರೆ ಇಲ್ಲ ಇವತ್ತು ಯಾಕೋ ಜಾಸ್ತಿ ಎಕ್ಸ್‌ಪ್ರೆಸ್ ಮಾಡಿದೀನಿ, ನಾಳೆ ಕುಡಿಸ್ಬಿಡ್ತೀನಿ ಅಂತಂದ್ರೆ ಮೇಲ್ಗಡೆ ಫ್ರಿಡ್ಜ್ ಅಲ್ಲಿ ಇಡಿ ಅಂತಂದ್ರೆ, ಮೇಲ್ಗಡೆ ಅಂತಂದ್ರೆ ನಾನು ನಮ್ಮ ಮನೆ ಬಗ್ಗೆ ಮಾತಾಡ್ತಾ ಇದೀನಿ. ಅಂತಂದ್ರೆ ತರಕಾರಿ ಇಡುವಂತಹ ಜಾಗದಲ್ಲಿ ಇಡಿ. 24 ಅವರ್ಸ್ ಅಷ್ಟು ನೀವು ಅದನ್ನ ಸ್ಟೋರ್ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಇಷ್ಟು ಗೊತ್ತಾಯ್ತು ಅನ್ಸತ್ತೆ ನಿಮ್ಗೆ. ಇವಾಗ ಫ್ರಿಡ್ಜ್ ಅಲ್ಲಿ ಇರುವಂತಹ ಹಾಲ್ನ ಹಾಗೆ ಮಗುಗೆ ಕೊಟ್ಬಿಡ್ಬೇಕಾ ಅಥವಾ ಸ್ವಲ್ಪ ಹೊತ್ತು ಇಡಬೇಕಾ? ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಒಂದು ಬಿಸಿ ನೀರ್ನ ಸ್ವಲ್ಪ ಕಾಯಿಸ್ಕೊಳ್ಳಿ. ಒಂದ್ ಸ್ವಲ್ಪ ಅಂದ್ರೆ ಎಷ್ಟು ಕುಡಿತೀವಿ ಅಂದ್ರೆ ಇವಾಗ ಕುಡಿಯುವಂತಹ ಬಿಸಿನೀರು ಕಾಯಿಸ್ಕೊಳ್ಬೇಕಾಗತ್ತೆ. ಅಷ್ಟು ಬಿಸಿ ಇರ್ಬೇಕಾಗತ್ತೆ. ತುಂಬಾ ಬಿಸಿ ಅಲ್ಲ. ತೋ ಬೆಚ್ಚು ಅಂತ ಹೇಳ್ತೀವಿ ಅಂತಂದ್ರೆ ಉಗುರು ಬೆಚ್ಚಗಿನ ನೀರ್ನ ನೀವು ಮಾಡ್ಕೊಳ್ಳಿ. ಸ್ಟವ್ ನ ಆಫ್ ಮಾಡ್ಬಿಟ್ಟು ನಿಮ್ಮ ಸ್ಟೆರಿಲೈಸ್ಡ್ ಬಾಟಲ್ ನ ಆ ನೀರಲ್ಲಿ ಇಡಿ. ನಿಮ್ಮ ಎದೆ ಹಾಲು ತಣ್ಣಗೆದ್ದಿದ್ದು ರೂಮ್ ಟೆಂಪರೇಚರ್ಗೆ ಬರಬೇಕು. ಸೊ ಅದು ಒಂದ್ ಸ್ವಲ್ಪ ಬಿಸಿ ಆದಂಗ ಆಗತ್ತೆ ಅಂತ ಅಂದ್ರೆ ತುಂಬಾ ಕೋಲ್ಡ್ ಇದ್ದಿದ್ದು ಬಿಸಿ ಆದಂಗ ಆಗತ್ತೆ. ಅದನ್ನ ನೀವು ಮಗುಗೆ ಕುಡಿಸ್ಬೋದು. ಕೆಲವರು ತುಂಬಾ ಅಂದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಇರುವಂತಹ ಅಮ್ಮಂದಿರು ಇದನ್ನ ಬಿಸಿ ಮಾಡ್ಬೇಕಾ, ಹಾಲ್ ರೀತಿ ಬಿಸಿ ಮಾಡ್ಬೇಕಾ ಅಂತೆಲ್ಲ ತಪ್ಪು ತಿಳ್ಕೊಂಡಿರ್ತಾರೆ. ಆ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. ಅಂಡ್ ತುಂಬಾನು ಬಿಸಿ ಮಾಡ್ಬಾರ್ದು. ಅಂಡ್ ಇನ್ನೊಂದೇನು ಅಂತಂದ್ರೆ, ತುಂಬಾ ಅಮ್ಮಂದಿರ ಪ್ರಶ್ನೆ ಏನಾಗಿರುತ್ತೆ ಅಂತಂದ್ರೆ, ನನ್ನ ಮಗು ಎಕ್ಸ್‌ಪ್ರೆಸ್ ಮಾಡಿರುವಂತಹ ಹಾಲ್ನ ಕುಡಿಯೋದಿಲ್ಲ, ನಾವು ಈ ರೀತಿ ಬೆಚ್ಚಗೆ ಮಾಡಿ ಮಗುಗೆ ಕೊಟ್ಟಿಲ್ಲ ಅಂತಂದ್ರೆ ಅದು ತುಂಬಾ ಒಂಥರ ಕೋಲ್ಡ್ ವಾಟರ್ ತರ ಫೀಲ್ ಆಗುತ್ತೆ ಮಗುಗೆ. ನ್ಯೂ ಬಾರ್ನ್ ಇಸ್ ಅ ನ್ಯೂ ಬಾರ್ನ್. ಅವ್ರು ತುಂಬಾ ಸೆನ್ಸಿಟಿವಿಟಿ ಇರುತ್ತೆ ಗಂಟ್ಲೆಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಉಗುರು ಬೆಚ್ಚಗೆ ಮಾಡಿ ನೀವು ಮಗುಗೆ ಕೊಡ್ಬೇಕಾಗತ್ತೆ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟು. ಎಕ್ಸ್‌ಪ್ರೆಸ್ ಮಾಡ್ತಿದ್ದೀರಾ ನೀವ್ ಎದೆ ಹಾಲನ್ನ ಅಂತಂದ್ರೆ
ಅಂಡ್ ಇನ್ನೊಂದು ಪ್ರಶ್ನೆನೂ ಸಹ ಕೇಳ್ತೀರಾ ತುಂಬಾ ಜನ, ಏನು ಅಂತಂದ್ರೆ ಎಕ್ಸ್‌ಪ್ರೆಸ್ ಮಾಡೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಇನ್ಕ್ರೀಸ್ ಆಗತ್ತಾ ಅಂತ. ಇನ್ಕ್ರೀಸ್ ಆಗತ್ತಾ ಅನ್ನೋದಕ್ಕಿಂತ ನಿಮ್ಮ ಬ್ರೆಸ್ಟ್ ಮಿಲ್ಕ್‌ನ ಎಷ್ಟು ನೀವು ಲೆಟ್ ಡೌನ್ ಮಾಡ್ತೀರಾ, ಅಂದ್ರೆ ಎಷ್ಟು ಎಕ್ಸ್‌ಪ್ರೆಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಫಿಲ್ ಆಗ್ತಾ ಹೋಗುತ್ತೆ. ನಿಮ್ಮ ಮಗುಗುನು ನೀವು ಚೆನ್ನಾಗಿ ಎಕ್ಸ್‌ಪ್ರೆಸ್ ಮಾಡ್ಬೋದು. ನಾನು ಡೊನೇಷನ್ ಮಾಡ್ತಿರೋದ್ರಿಂದ ಕಾರಣಕ್ಕೆ ಮಾತ್ರ ನಾನು ಬ್ರೆಸ್ಟ್ ಮಿಲ್ಕ್‌ನ ಎಕ್ಸ್‌ಪ್ರೆಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಅರೌಂಡ್ 3:00ಗೆ ಲಿಟಲ್‌ಗೆ ಕುಡಿಸ್ತೀನಿ ಅಂತಂದ್ರೆ ಅವ್ರು ಒಂದೇ ಕಡೆ ಕುಡಿಯೋದು. ಇವಾಗ ಆಲ್ರೆಡಿ ಅವ್ರು 4 ಮಂತ್ಸ್ ಆಗಿದ್ದಾರೆ. ಎಲ್ಲಾ ಕಡೆ ಅವರು ನೋಡ್ಬೇಕು. ಒಂದ್ ಸ್ವಲ್ಪ ಸೌಂಡ್ ಬಂದಿದ ತಕ್ಷಣ ಎಲ್ಲಿ ಸೌಂಡ್ ಬರ್ತಿದೆ ಕರೆಕ್ಟ್ ಆಗಿ ಅಲ್ಲೇ ನೋಡ್ತಾರೆ. ಸೊ ತುಂಬಾ ಡಿಸ್ಟ್ರಾಕ್ಷನ್ ಇರುತ್ತೆ ಫೀಡಿಂಗ್ ಮಾಡುವಾಗ. ಅವ್ರು ಕುಡ್ದು ಅವ್ರು ಸಮಾಧಾನ ಆಗಿ ಅವ್ರಿಗೆ ಬರ್ಪ್ ಮಾಡಿಸ್ತೀನಿ. ಅಂತಂದ್ರೆ ನಾನು ಕುಡ್ದು ಹಿಂಗ್ ಎತ್ಕೊಳ್ಳೋ ಅಷ್ಟ್ರಲ್ಲೇ ಅವ್ರು ಬರ್ಪ್ ಮಾಡ್ಬಿಡ್ತಾರೆ ಇವಾಗ. ಅದಾದ್ಮೇಲೆ ಇನ್ನೊಂದ್ ಸೈಡು ಸಹ ನಾನು ಎಕ್ಸ್‌ಪ್ರೆಸ್ ಮಾಡ್ತೀನಿ. ನನ್ನ ಒಂದು ಲವ್ ಲ್ಯಾಪ್ ಬ್ರೆಸ್ಟ್ ಮಿಲ್ಕ್ ಪಂಪ್ ಅಲ್ಲಿ ಎಕ್ಸ್‌ಪ್ರೆಸ್ ಮಾಡ್ತೀನಿ. ಅದನ್ನ ನಾನು ಸ್ಟೋರ್ ಮಾಡ್ತಾ ಇದೀನಿ. ಸೊ ಈ ರೀತಿ ನನ್ನ ಡೊನೇಷನ್‌ಗೆ ಹೆಲ್ಪ್ ಆಗ್ತಿದೆ ಒಂದು ಬ್ರೆಸ್ಟ್ ಮಿಲ್ಕ್ ನಾನು ಎಕ್ಸ್‌ಪ್ರೆಸ್ ಮಾಡ್ತಿರೋದು. ಇದರಿಂದ ಎವ್ರಿ ಟೈಮ್ ನಾನು ಖಾಲಿ ಮಾಡ್ದಂಗೆ ನನಗೂ ಸಹ ಫಿಲ್ ಆದಂಗೆ ನನಗೂ ಫೀಲ್ ಆಗುತ್ತೆ. ಆ ಜುಮ್ ಅನ್ನೋದು ಅದೆಲ್ಲ ಫೀಲ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಒಂದು ಬ್ರೆಸ್ಟ್ ಮಿಲ್ಕ್ ರಿಲೇಟೆಡ್. ಸೊ ಬ್ರೆಸ್ಟ್ ಮಿಲ್ಕ್ ನ ನೀವು ಎಕ್ಸ್‌ಪ್ರೆಸ್ ಮಾಡಿ ನಿಮ್ಮ ಮಗುಗೆ ಕೊಡ್ತಿದ್ದೀರಾ ಅಂತಂದ್ರೆ ಈ ಟಿಪ್ಸ್ ನ ದಯವಿಟ್ಟು ಫಾಲೋ ಮಾಡಿ. ಹಾಗಂತ ಫ್ರಿಡ್ಜ್ ಅಲ್ಲಿ ಇರೋದನ್ನ ಡೈರೆಕ್ಟ್ ಆಗಿ ಮಗು ಕೊಡೋಕ್ ಹೋಗ್ಬಿಡಿ. ಅಂಡ್ ಹಾಳಾಗಿರುವಂತಹ ಹಾಲ್ನ ದಯವಿಟ್ಟು ಮಗು ಕೊಡೋಕ್ ಹೋಗ್ಬಿಡಿ. ಹಾಳಾಗಿದೆ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ ಹಾಲೆಲ್ಲ ಫುಲ್ ಕಂಪ್ಲೀಟ್ ಮೇಲ್ಗಡೆ ಎಲ್ಲ ತಿಳಿ ನೀರ್ ಆಗ್ಬಿಟ್ಟಿರುತ್ತೆ. ನೀವೇನಾದ್ರೂ ಲೋಟದಲ್ಲಿ ಇಟ್ಟಿದ್ರೆ ಹಾಲೆಲ್ಲ ತಿಳಿ ನೀರಾಗಿರುತ್ತೆ. ಅಂತಹ ಹಾಲ್ನ ದಯವಿಟ್ಟು ನೀವು ಎಕ್ಸ್ಕಾರ್ಡ್ ಮಾಡ್ಬಿಡಿ. ಅಂತಂದ್ರೆ ಅದನ್ನ ಯಾವ್ದಾದ್ರು ಗಿಡಕ್ಕೆ ಚೆಲ್ಲಿ ದಯವಿಟ್ಟು ತುಳಿಯುವಂತಹ ಪ್ಲೇಸಸ್ಗೆ ಹಾಕಕ್ ಹೋಗ್ಬೇಡಿ. ಅದನ್ನ ತುಳಿಬಾರ್ದು ಅಂತೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಗಿಡಕ್ಕೆ ಹಾಕ್ಬಿಡಿ. ಏನು ತೊಂದರೆ ಆಗೋದಿಲ್ಲ. ಸೊ ಈ ಟಿಪ್ಸ್ ನೆಲ್ಲ ಫಾಲೋ ಮಾಡಿ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಜರ್ನಿಯನ್ನ ಬೆಸ್ಟ್ ಆಗಿ ಮಾಡ್ಕೊಳ್ಳಿ. ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವೇನಾದ್ರೂ ವರ್ಕಿಂಗ್ ಮಾಮ್ಸ್ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ಟು ಬರಬೇಕು, ಈ ರೀತಿಯಾದ ಮಾಮ್ಸ್‌ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನು ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.